ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ಸ್ನೇಹಿತರೆ, ನಮ್ಮ ಕಾಡು ನಾಶ ಆಗ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣತಾಗ್ತಾ ಇದೆ. ಹಾಗೆ ಹುಲಿಗಳು ಮತ್ತು ಆನೆಗಳಿಂದ ಏನು ತೊಂದರೆ ಆಗ್ತಾ ಇದೆ, ಸರ್ವೇ ಸಾಮಾನ್ಯ ಜನರಿಗೆ ಈ ತೊಂದರೆಯನ್ನು ಗಮನದಲ್ಲಿಟ್ಕೊಂಡು ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಸೊ ಈ ಕಾರ್ಯಾಚರಣೆಯಲ್ಲಿ ಒಂದು ಆನೆಗಳನ್ನು ಅಥವಾ ಹುಲಿಗಳನ್ನು ಸೆರೆ ಹಿಡಿಯುವಂಥದ್ದಾಗಿರ್ಬೋದು, ಅಥವಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ, ಅಂದರೆ ಜನಸಂಖ್ಯೆ ಕಮ್ಮಿ ಇದ್ದು ಕಾಡಿನೊಳಗಡೆ ಅದನ್ನು ವರ್ಗಾವಣೆ ಮಾಡುವಂಥದ್ದಾಗಿರ್ಬೋದು. ಸೊ ಇದನ್ನು ಆಲ್ಮೋಸ್ಟ್ ಅರಣ್ಯ ಇಲಾಖೆ ಈ ಮುಂಚೆ ಕೂಡ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಈಗ ಯಾಕೆ ಇದು ಇಷ್ಟೊಂದು ಪ್ರಚಲಿತವಾಗ್ತಾ ಇದೆ ಅಥವಾ ಜನರು ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಅಂತಂದರೆ, ಹಾಗೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 8 ಬಾರಿ ಸತತವಾಗಿ ಅಂಬಾರಿಯನ್ನು ಹೊತ್ತಂಥ ನಮ್ಮೆಲ್ಲರ ಪ್ರೀತಿಯ ಅರ್ಜುನ ಕಾಡಾನೆಯ ದಾಳಿಯಿಂದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮರಣ ಹೊಂದುತ್ತೆ. ಸೊ ಇದಾದ ಬಳಿಕ ಅರಣ್ಯ ಇಲಾಖೆ ಸದ್ಯದ ಸಮಯದಲ್ಲಿ ಒಂದು ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡ್ತಾರೆ. ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸೋದು ಅಂದರೆ 2024ರಲ್ಲಿ ಮತ್ತೊಂದು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಹಾಗೆ ಇದು ಹಾಸನ ಜಿಲ್ಲೆಯ ಬಿಕ್ಕುಡು ಗ್ರಾಮದ ಆಸುಪಾಸು ಈ ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಅವರು ಒಂದು ಪೂರ್ಣ ತಯಾರಿಯನ್ನು ಮಾಡಿಕೊಂಡು ಅದಕ್ಕೆ 8 ಆನೆಗಳನ್ನು ಜೊತೆಗೆ ಅದರ ಮಾವುತ, ಕಾವಡಿಗಳು ಹಾಗೆ ಅರಣ್ಯ ಸಿಬ್ಬಂದಿ ವರ್ಗದವರು ಇದಕ್ಕೆ ತಯಾರಿಯನ್ನು ಮಾಡಿಕೊಂಡು ಬಿಕ್ಕುಡು ಗ್ರಾಮದ ಬಳಿ ಒಂದು ಕ್ಯಾಂಪನ್ನು ಮಾಡ್ಕೋತಾರೆ. ಬನ್ನಿ ಹಾಗಾದರೆ ಈ ಕ್ಯಾಂಪ್ನಲ್ಲಿ ನಮ್ಮ 8 ಆನೆಗಳು ಮತ್ತು ಅದಕ್ಕೆ ಮಾವುತ, ಕಾವಡಿಗಳು ಯಾವ ರೀತಿ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ ನೋಡೋಣ. ಆನೆಗಳನ್ನು ಸೆರೆ ಹಿಡಿಯೋದು ಹೇಗೆ ಅನ್ನೋದು ಒಂದು ದೊಡ್ಡ ಕಾರ್ಯಾಚರಣೆ. ಅದು ಏನೋ ಆತುರವಾಗಿ ಏನೋ ಹಿಡಿಯುವಂಥದ್ದಲ್ಲ ಅದು. ಸೊ ಅದಕ್ಕೆ ಅದರದ್ದೇ ಆದ ಒಂದು ನೀತಿ ನಿಯಮ ರೀತಿಗಳೆಲ್ಲ ಇವೆ. ಸೊ ಹಿಂದೆ ಎಲ್ಲ 1972ವರೆಗೆ ಕೆಡ್ಡಾ ಮೆಥಡ್ನಲ್ಲಿ ಆನೆಗಳನ್ನು ಸೆರೆ ಹಿಡಿತಾಯಿದ್ರು. ಅದು ಮಹಾರಾಜರ ಕಾಲದಲ್ಲಿ. 1972 ವೈಲ್ಡ್ ಲೈಫ್ ಆ್ಯಕ್ಟ್ ಬಂದ ನಂತರ ಕೆಡ್ಡಾ ನಿಂತೋಯ್ತು. ಸೊ ನಂತರ 1984-86 ಈಚೆಗೆ ಅರವಳಿಕೆ ಔಷಧಿಗಳನ್ನು ನಮಗೆ ಅರವಳಿಕೆ ಔಷಧಿಯನ್ನು ಹೊಡಿತಕ್ಕಂಥ ಗನ್ಗಳಿವೆ, ಟ್ರ್ಯಾಂಕ್ಲೈಸಿಂಗ್ ಗನ್ ಅಂತ ಕರಿತೀವಿ. ಸೊ ಆ ಗನ್ಗಳ ಮೂಲಕ ಔಷಧಿಯನ್ನು ನಾವು ಯಾವ ಆನೆ ಸೆರೆ ಹಿಡಿಬೇಕು ಆ ಆನೆಗೆ ಟ್ರ್ಯಾಂಕ್ಲೈಸ್ ಮಾಡಿ ಸೆರೆ ಹಿಡಿದು ತರುವಂಥ ಕಾರ್ಯಕ್ರಮ ಅದು. ಸೊ ಸೆರೆ ಹಿಡಿಯೋ ಕಾರ್ಯಾಚರಣೆ ಅಂದರೆ ಅದರಲ್ಲಿ ನಮ್ಮ ಜೀವದ ಹಂಗನ್ನೇ ತೊರೆದು ಕಾರ್ಯಾಚರಣೆ ಮಾಡುವಂಥ ರೀತಿ ಅದು. ಸೊ ಮೊದಲಿಗೆ ನಾವೆಲ್ಲಿ ಕಾರ್ಯಾಚರಣೆ ಮಾಡ್ತೀವಿ, ಯಾವ ಆನೆ ಸೆರೆ ಹಿಡಿತೀವಿ, ಸೊ ಅದಕ್ಕೆ ಉನ್ನತಾಧಿಕಾರಿಗಳು PCCF ವೈಲ್ಡ್ ಲೈಫ್ ಅಂತ ಇರ್ತಾರೆ ಬೆಂಗಳೂರಿನಲ್ಲಿ. ಸೊ ಅವರು ಅನುಮತಿಯನ್ನು ಕೊಡಬೇಕು. ಅವರು ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಇದೆ ಡೆಲ್ಲಿ, ಅಲ್ಲಿಂದ ಅವರು ಅನುಮತಿಯನ್ನು ಪಡಿಬೇಕು ಅಥವಾ ಅವ್ರಿಗೆ ಇಂಟಿಮೇಟ್ ಮಾಡಿರಬೇಕು. ಸೊ ಯಾವುದೋ ಈಗ ತುರ್ತಾಗಿ ಹಿಡಿಬೇಕು, ಮೈಸೂರು ಸಿಟಿಗೆ ಒಂದು ಆನೆ ಬಂತು 2008ರಲ್ಲಿ, ತುರ್ತಾಗಿ ಹಿಡಿಬೇಕು, ಅದೊಂದು ಥರದ ಆದೇಶ. ರೆಗ್ಯುಲರಾಗಿ ಹಾಸನದಲ್ಲಿ ಹಿಡಿತೀವಿ, ಅದೊಂದು ಥರದ ಆದೇಶ ಇರ್ತವೆ. ಅದು ಕಂಟಿನ್ಯೂಸ್ ಕ್ರಾಪ್ ಇದಕ್ಕೆ ಅಥವಾ ಮಾನವ ಸಂಘರ್ಷಗಳಾದಾಗ, ಸೊ ಈ ಥರದ ವ್ಯವಸ್ಥೆ ಇದ್ದಾಗ ಅನುಮತಿಯನ್ನು ಕೊಡ್ತಾರೆ. ಸೊ ಅಂಥ ಟೈಮ್ನಲ್ಲಿ ನಾವು ಸಾಮಾನ್ಯವಾಗಿ 2014ರಲ್ಲಿ ಒಟ್ಟು 23 ಆನೆ ನಾವು ಹಾಸನದಲ್ಲಿ ಹಿಡಿದ್ವಿ. 25 ಆನೆಗೆ ಪರ್ಮಿಷನ್ ಆಗಿತ್ತು, 23 ಆನೆ ಸೆರೆ ಹಿಡಿದ್ವಿ. ಸೊ ಅದು ಸೆಂಟ್ರಲ್ ಗೌರ್ಮೆಂಟಿಂದನೇ ಪ್ರಾಜೆಕ್ಟ್ ಎಲಿಫೆಂಟಿಂದ ಪರ್ಮಿಷನ್ ಸಿಕ್ಕಿ ನಮಗೆ ಅನುಮತಿಯನ್ನು ಕೊಡಿಸಿದ್ರು ಉನ್ನತಾಧಿಕಾರಿಗಳು. ಅದರಂತೆ ನಾವು ಕಾರ್ಯಾಚರಣೆ ಹಮ್ಮಿಕೊಂಡಿದ್ವಿ. ಸೊ ಅದರ ಪ್ರಕಾರ ಹೇಗೆ ಅಂದರೆ, ಒಂದು ಕಾರ್ಯಾಚರಣೆ ಮಾಡಬೇಕಾದ್ರೆ ಮೊದಲಿಗೆ ಒಂದು ಬೇಸ್ ಕ್ಯಾಂಪ್ ಅಂತ ಮಾಡ್ಕೋಬೇಕು. ಆ ಬೇಸ್ ಕ್ಯಾಂಪ್ ಮಾಡೋ ಉದ್ದೇಶ ಇಷ್ಟೇ, ಅಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಕ್ಕಂಥ ಅಧಿಕಾರಿಗಳಿಂದ ಹಿಡಿದು ಆನೆ ಸಿಬ್ಬಂದಿ ಎಲ್ಲರೂ ಕೂಡ ಅಲ್ಲಿ ಒಂದು ಕಡೆ ಇರ್ತಾರೆ. ಎಲ್ಲಿ ಕಾರ್ಯಾಚರಣೆ ಮಾಡ್ತೀವಿ ನಿಯರ್ ಬೈ ಅಲ್ಲಿ ನಮಗೆ ಎಲ್ಲ ಅನುಕೂಲತೆ ಸಿಗಬೇಕು. ಈಗ ವಾಸ ಮಾಡ್ತಕ್ಕಂಥ ಇದಕ್ಕೆ ನಮಗೆ ಟೆಂಟ್ ಹಾಕ್ಲಿಕ್ಕೋ ಅಥವಾ ಸಣ್ಣ ಪುಟ್ಟ ಯಾವ್ದಾದ್ರು ಕಟ್ಟಡಗಳಿದ್ರೋ ಸೊ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ, ಸೊ ಇವೆಲ್ಲವನ್ನು ನೋಡಿ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಸೊ ಮೊದಲನೇದಾಗಿ ನಾವೇನು ಮಾಡ್ತೀವಿ, ಕ್ಯಾಪ್ಚರ್ ಮಾಡೋಕ್ಕೂ ಮೊದಲೇ ಯಾವ್ಯಾವ ಆನೆ ಭಾಗವಹಿಸುತ್ತೆ, ಅದ್ರ ಸಿಬ್ಬಂದಿ ಯಾರು, ಅಲ್ಲಿ ಹೋಗ್ತಕ್ಕಂಥ ನೌಕರರು, ಅಧಿಕಾರಿಗಳು ಎಲ್ರಿಗೂ ಇನ್ಶೂರೆನ್ಸನ್ನು ಮಾಡಿಸ್ತೀವಿ. ಅದು ಬೇಕೇ ಬೇಕು. ಯಾಕೆಂದರೆ ನಾಳೆ ದಿನ ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಖಂಡಿತ ಆನೆಗಳಿಗೂ ಮಾಡಿಸ್ತೀವಿ, ಮನುಷ್ಯರಿಗೂ, ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಮಾಡಿಸ್ತೀವಿ. ಸೊ ಅದು ಮಾಡಿಸಾದ ನಂತರ ನಾವು ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ಅವ್ರು ನಮ್ಗೆ ಯಾವ ದಿನಾಂಕ ಹೇಳ್ತಾರೆ ಆ ನಿಗದಿತ ದಿನಾಂಕದಂದು ನಾವೆಲ್ಲರೂ ಅಲ್ಲಿ ಹೋಗಿ
ಆನೆಗಳಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಶಿಫ್ಟ್ ಆಗ್ತೀವಿ. ಒಂದು ಕಾರ್ಯಾಚರಣೆ ಮಾಡಬೇಕು ಅಂತಂದರೆ ಆ ಕ್ಯಾಂಪ್ನಲ್ಲಿ ಅದರದ್ದೇ ಆದಂಥ ಒಂದಷ್ಟು ಪ್ರೊಸೀಜರ್ಸ್ಗಳಿರುತ್ತೆ. ಸೊ ಯಾವ ರೀತಿಯ ಪ್ರೊಸೀಜರ್ಸ್ ಇರುತ್ತೆ, ಮತ್ತು ಆನೆಗಳಿಗೆ ಬೆಳಗ್ಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಅಥವಾ ಅದಕ್ಕೆ ಒಂದು ತಯಾರಿಯನ್ನು ಮಾಡಿ ಅದಕ್ಕೊಂದು ಮೈಂಡ್ ಸೆಟ್ ಮಾಡೋದಾಗಿರ್ಬೋದು. ಇದರ ಜೊತೆಯಲ್ಲಿ ಎಂದಿನಂತೆ ನಾವೆಲ್ಲರೂ ನಂಬಿರೋ ಹಾಗೆ ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಕಾರ್ಯಾಚರಣೆಗೆ ಮುಂದಾಗೋದಾಗಿರ್ಬೋದು. ಇಂಥ ಎಲ್ಲ ಪ್ರೊಸೀಜರ್ಸ್ಗಳು ಹಾಗೆ ಪೂರ್ವ ತಯಾರಿಗಳು ಕೂಡ ನಡೆಯುತ್ತೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ.
ಅಲ್ಲಿ ಮೊದಲಿಗೆ ನಾವು ನಮ್ಮ ಸಾಕಾನೆಗಳಿಗೆ ಏನೇನು ಬೇಕು ಅಕೌಂಟ್ರಿಮೆಂಟ್ಸ್ ಅಂತ ಕರಿತೀವಿ. ಗಾದಿ ನಮ್ಮದೇ ಇರ್ಬೋದು, ಕಾಲು ಚೈನು ಬೇಡಿ ಇರ್ಬೋದು. ಸೊ ಅವುಗಳ ವ್ಯವಸ್ಥೆ, ನಾವು ಸೆರೆ ಹಿಡಿತಕ್ಕಂಥ ಆನೆಗೆ ಏನೇನು ಬೇಕು, ಸೊ ಅದಕ್ಕೆ ಚೈನು ಬೇಡಿ ಹಗ್ಗಗಳು ಬೇಕು. ಒಂದೊಂದು ಹಗ್ಗ 100 ಅಡಿ 120 ಅಡಿ ಉದ್ದ ಇರ್ತದೆ. ಅದು ಸೊ 40 ಸೆಂಟಿಮೀಟ್ರ್ ದಪ್ಪ ಇರ್ತದೆ ಒಂದು ತುದಿ, ಮೊದಲನೇ ತುದಿ, ಕೊನೆ ತುದಿ ಸಣ್ಣ ಇರ್ತದೆ. ಸೊ ಈ ಥರದ ಹಗ್ಗಗಳು ಮಾಡ್ಕೋಬೇಕು. ಜೊತೆಗೆ ಅಲ್ಲಿ ಒಂದು ದೊಡ್ಡ 10 ವೀಲರ್ ಲಾರಿ ಕೂಡ ಬೇಕಾಗುತ್ತೆ. ಅದರಲ್ಲಿ ಕೇಜನ್ನು ಫಿಕ್ಸ್ ಮಾಡಿರ್ತಾರೆ ಆ ಲಾರಿಗೆ. ಯಾಕೆಂದರೆ ಕಾಡಾನೆ ಹಿಡಿದ ಮೇಲೆ ಅದನ್ನು ಲಾರಿಗೆ ತುಂಬಿ ಉನ್ನತಾಧಿಕಾರಿಗಳು ಎಲ್ಲಿ ಹೇಳ್ತಾರೆ, ಇಲ್ಲ ಬೇರೆ ಕಾಡಿಗೆ ಬಿಡಿ ಅಂದರೆ ಕಾಡಿಗೆ ಬಿಡ್ತೀವಿ. ಸೊ ಇಲ್ಲ ಯಾವುದೋ ಒಂದು ನಮ್ಮಲ್ಲಿ ಕ್ರಾಲ್ ಎಲ್ಲಿದೆ, ಈ ದುಬಾರೆ ಇರ್ಬೋದು, ಸೊ ನಾಗರೋಳೆ ಇರ್ಬೋದು, ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಬಿಡಲಿಕ್ಕೆ ನಾವು ವ್ಯವಸ್ಥಿತವಾಗಿ ಎಲ್ಲ ಮಾಡಿಕೊಂಡೇ ಸಜ್ಜಾಗಿ ನಾವು ಅಲ್ಲಿ ಹೋಗ್ತೀವಿ. ಸೊ ಅಲ್ಲಿ ಇವೆಲ್ಲ ಸಜ್ಜಾದ ನಂತರ ನಾವೇನು ಮಾಡ್ತೀವಿ, ಒಂದು 3 ರಿಂದ 4 ಟೀಮು ಮಾಡ್ತೀವಿ. ಒಂದೊಂದು ಟೀಮ್ನಲ್ಲಿ 5 ರಿಂದ 6 ಜನ ಇರ್ತಾರೆ. ಅಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯವರು. ಸೊ ನಾವು ಯಾಕೆ ಅವ್ರನ್ನ ಮಾಡ್ತೀವಿ ಅಂದರೆ, ಅವ್ರಿಗೆ ಯಾವ ಆನೆ ಸೆರೆ ಹಿಡಿಬೇಕು, ಅದೆಲ್ಲಿ ಮೂವ್ಮೆಂಟ್ ಆಗ್ತಾಯಿದೆ. ನಮಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಅವ್ರು ಹೋಗ್ಬೇಕು, ಅಲ್ಲಿರಬೇಕು ಸ್ಪಾಟಲ್ಲಿ. ನಮಗೆ 6-6:30 ಒಳಗೆ ಅವರು ಮಾಹಿತಿಯನ್ನು ಕೊಡಬೇಕು, ಇಂಥ ಕಡೆ ಆನೆ ಮೂವ್ಮೆಂಟ್ ಇದೆ. ಹೌದೌದು. ಸೊ ಮಾಹಿತಿ ನಮಗೆ ಬರದೇ ಇದ್ದರೆ ನಮ್ಗೆ ಎಲ್ಲ ಆನೆ ಇದೆ ಅಂತ ಗೊತ್ತಾಗಲ್ಲ. ಸೊ ಆಮೇಲೆ ಕೆಲವು ಟೈಮ್ ಏನಾಗುತ್ತೆ, ಪರ್ಟಿಕ್ಯುಲರ್ ಆನೆನೇ ಹಿಡಿಬೇಕಾಗಿರುತ್ತೆ. ಸೊ ಎಲ್ಲ ಆನೆನೂ ಹಿಡಿಯೋ ಸಮಸ್ಯೆ ಇರೋದಿಲ್ಲ. ಸೊ 2002ರಿಂದನೂ ನಾವು ಹಾಸನದಲ್ಲಿ ಆನೆ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀವಿ. ವರ್ಷದಲ್ಲಿ 1, 2, 3 ಹಿಂಗೆ ಮಾಡ್ತಾಯಿದ್ವಿ. ಆವಾಗ ಪರ್ಟಿಕ್ಯುಲರ್ ಆನೆನೇ ಹಿಡಿಬೇಕಿತ್ತು. ಆ ಪರ್ಟಿಕ್ಯುಲರ್ ಆನೆಗೆ ಕೆಲವು ಫ್ಯೂಚರ್ಸ್ ಇರ್ತವೆ. ಈ ಕಿವಿ ಹರಿದೋಗಿರೋದು ಅಂತಲೋ, ಅಥವಾ ದಂತ ಒಂದೇ ಇದೆ ಅಂತಲೋ, ಅಥವಾ ದಂತ ಒಂದು ಮುರಿದೋಗಿದೆ ಅಂತನೋ, ಕಿವಿ ಫೋಲ್ಡು ಹಿಂದೆ ಏನೋ ಆಗಿದೆ ಅಂತನೋ. ಸೊ ಒಂದು ಪರ್ಟಿಕ್ಯುಲರಾಗಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟಲ್ಲಿ ಜಾಸ್ತಿ ಜನಗಳನ್ನ ಹೊಡೆದಿದೆ. ಅದಕ್ಕೆ ಅವರು ಹೊಡೆದಾಗ ನೋಡಿರ್ತಾರಲ್ಲ ಗುರುತು, ಆ ಆಧಾರದ ಮೇಲೆ ಇಂಥ ಆನೆನೇ ಅಂತ ಹೇಳ್ತಾರೆ. ಅಂಥ ಆನೆ ನಾವು ಹಿಡಿಬೇಕಾದ್ರೂ ನಾವು ಫಸ್ಟು ಅದು ಎಲ್ಲೆಲ್ಲಿ ಓಡಾಡ್ತದೆ ಅದರ ಫೋಟೋ ಎಲ್ಲ ತರಿಸ್ಕೊಂಡಿರ್ತೀವಿ. ಸೊ ಆ ಫೋಟೋ ಎಲ್ಲ ತರಿಸ್ಕೊಂಡು ಪರ್ಟಿಕ್ಯುಲರಾಗಿ ಆನೆ ಹಿಡಿಬೇಕು ಅಂದಾಗ ಒಂದೊಂದು ಸಾರಿ ನಮಗೆ 1 ತಿಂಗಳ ಸಮಯ ತಗೊಳ್ಳೋ ಸಾಧ್ಯತೆಯೂ ಇದೆ. ಸ್ನೇಹಿತರೆ, ಒಂದು ಆನೆ ಉಪಟಳ ಕೊಡ್ತಾ ಇದೆ ಅಂದರೆ ಅದರಿಂದ ತೊಂದರೆ ಆಗ್ತಾ ಇದೆ ಅಂತಂದರೆ ಕ್ಯಾಪ್ಚರಿಂಗ್ ಆಪ್ರೇಷನ್ ಮಾಡಬೇಕು ಅಂದ ಕ್ಯಾಂಪನ್ನು ಆಲ್ಮೋಸ್ಟ್ ಅದರ ಹತ್ರನೇ ಯಾವುದೇ ಕಾರಣಕ್ಕೂ ಮಾಡಲ್ಲ. ಬಿಕಾಸ್ ಅದರಿಂದ ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು. ಹಾಗಾಗಿ ಆಲ್ಮೋಸ್ಟ್ ಒಂದು 20-30 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಜಾಗನ ಅಲೋಕೇಟ್ ಮಾಡ್ಕೋತಾರೆ. ಅದು ಸೇಫಾಗಿರಬೇಕು ಮತ್ತು ಆನೆಗಳನ್ನು ತೊಗೊಂಡು ಬಂದು ಅಲ್ಲಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಇವರಿಗೆ ಒಂದು ಸಮಯ ಬೇಕಾಗುತ್ತೆ. ಸೊ ಹಾಗಾಗಿ ಈ ಬಾರಿ ಕಾರ್ಯಾಚರಣೆ ಏನು ಪ್ಲ್ಯಾನ್ ಮಾಡಿದ್ರು, ಅದು ಹಾಸನದ ಬಿಕ್ಕುಡು ಗ್ರಾಮದ ಹತ್ರ ಇವರು ಸ್ಟೇ ಆಗಿದ್ರೆ, ಅಂದರೆ ಕ್ಯಾಂಪ್ ಮಾಡ್ಕೊಂಡಿದ್ರೆ, ಅಲ್ಲಿಂದ ಆಲ್ಮೋಸ್ಟ್ ಒಂದು 30-40 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಕ್ಯಾಪ್ಚರಿಂಗ್ ಆಪ್ರೇಷನ್ ನಡೀತಾ ಇತ್ತು. ಸೊ ಹಾಗಾಗಿ ಅಲ್ಲಿಂದ ನಮ್ಮ ಎಲ್ಲ ಆನೆ ಮತ್ತು ಸಿಬ್ಬಂದಿ ವರ್ಗದವರು, ಮಾವುತ ಕಾವಾಡಿಗಳು ಈ ಜಾಗದಿಂದ ಆ ಜಾಗಕ್ಕೆ ಲಾರಿಯನ್ನು ಹತ್ತಿಸ್ಕೊಂಡು ನಮ್ಮ ಆನೆಗಳನ್ನು ಕರ್ಕೊಂಡು ವರ್ಗಾವಣೆ ಆಗ್ತಾರೆ. ಸೊ ಅಲ್ಲಿಂದ ಕ್ಯಾಪ್ಚರಿಂಗ್ ಆಪ್ರೇಷನ್ ಸ್ಟಾರ್ಟ್ ಆಗುತ್ತೆ.
ಆನೆ ಎಲ್ಲಿದೆ ಅಂತ ಮೆಸೇಜ್ ಗೊತ್ತಾಗ್ತಾನೆ ಇಮಿಡಿಯೇಟಾಗಿ ಹೋಗ್ತಿದ್ವಿ. ಬಟ್ ಪರ್ಟಿಕ್ಯುಲರ್ ಆನೆ ಹಿಡಿಬೇಕು ಅಂದಾಗ ಕಾಯಲೇಬೇಕಾಗುತ್ತೆ. ಯಾಕೆಂದ್ರೆ ನಾವು ಅಲ್ಲಿಗೆ ಹೋಗೋದಕ್ಕೂ ಅದು ಜಾಗ ಖಾಲಿ ಮಾಡಿಬಿಡ್ತದೆ, ಇನ್ನೆಲ್ಲ ಹೊರಟೋಗುತ್ತೆ, ಅದು ಬರೋವ್ರಿಗೆ ಕಾಯಬೇಕು. ಸೊ ಕೆಲವು ಸಾರಿ 15 ದಿನ ಆದರೂ ಅದ್ರ ನಮಗೆ ಮಾಹಿತಿನೇ ಸಿಗೋಲ್ಲ. ಸೊ ಈ ಥರದ್ದೆಲ್ಲ ನಿದರ್ಶನಗಳಾಗಿವೆ ಹಿಂದೆ. ಸೊ ಅಲ್ಲಿ ಬೇಸ್ ಕ್ಯಾಂಪ್ನಲ್ಲಿ ನಾವು ಇದನ್ನು ಮಾಡಿ ಸಿಬ್ಬಂದಿಯನ್ನು ನಾವು ಕಳಿಸ್ತೇವೆ. ಸಿಬ್ಬಂದಿಯವರು ನಮಗೆ 6:30-7 ಗಂಟೆ ಒಳಗಡೆ ಎಲ್ಲ, ಮ್ಯಾಕ್ಸಿಮಮ್ ಅಂದರೆ 7 ಗಂಟೆ ಅಷ್ಟರೊಳಗಡೆ ಎಲ್ಲ ಸೊ ಆನೆ ಬಗ್ಗೆ ಮಾಹಿತಿ ತಿಳಿದು ನಮಗೆ ಕೊಡ್ತಾರೆ. ಅಲ್ಲಿ ಜನಗಳು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆನೆ ಹಿಡಿಯೋಕ್ಕೆ ಬಂದಿದ್ದೀವಿ ಅಂತ ತಕ್ಷಣ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದ ಜನಗಳು ಕೂಡ ಗೊತ್ತಿರುತ್ತೆ. ಸೊ ಆನೆ ಹಿಡಿಲಿಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಅವರು ಕೂಡ ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಾ ಇರ್ತಾರೆ. ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಅಂಥ ಟೈಮ್ನಲ್ಲಿ ಏನು ಮಾಡ್ತೀವಿ, ಆನೆ ನಾವೆಲ್ಲಿ ಬೇಸ್ ಕ್ಯಾಂಪ್ ಮಾಡಿದ್ದೀವಿ ಹತ್ತಿರದಲ್ಲೇ ಇದ್ದರೆ ಆನೆ ಸಮೇತ ನಾವು ಹೊರಟು ಬಿಡ್ತೀವಿ ಅಲ್ಲಿಗೆ. ಅಕಸ್ಮಾತ್ ಒಂದು 10 ಕಿಲೋಮೀಟ್ರು 15 ಕಿಲೋಮೀಟ್ರ್ ದೂರದಲ್ಲಿದೆ ಅಂದರೆ ಒಂದೊಂದು ಆನೆಗೂ ಒಂದೊಂದು ಲಾರಿ ಮಾಡಿ, ಲಾರಿ ಮೂಲಕ ಆನೆ ನಮ್ಮ ಸಾಕಿರೋ ಆನೆನ ಕರ್ಕೊಂಡು ನಾವು ಅಲ್ಲಿಗೆ ಹೋಗ್ತೀವಿ. ಅಲ್ಲೋಗಿ ನಮ್ಮ ಆನೆಗೆ ಬೇಕಾದಂಥ ನಾವು ಆನೆಯ ಬೆನ್ನಿನ ಮೇಲೆ ಕೂತ್ಕೊಳ್ಳಿಕ್ಕೆ ಏನೇನು ಬೇಕು, ಗಾದಿ ನಮ್ದ ಅವೆಲ್ಲವನ್ನು ಕಟ್ಟಿ ಮೊದಲು ಹೋಗಿ ಆನೆನ ಹತ್ತಿರದಿಂದ ಅಬ್ಸರ್ವ್ ಮಾಡ್ತೀವಿ. ಒಂದು 4-5 ಜನ ಮಾತ್ರ ಆನೆ ದೂರದಲ್ಲಿ ಇಟ್ಟು ಬೈ ಹಾಕಿ ಹೋಗಿ ನಡ್ಕೊಂಡು ಹೋಗಿ ಮರದ ಮೇಲೆ ಹತ್ತಿ, ನಮ್ಮ ಆನೆ ಸಿಬ್ಬಂದಿ ಮರ ಹತ್ತವ್ರು ಇರ್ತಾರೆ, ಅವ್ರ ಮೇಲೆ ಹತ್ತಿ, ಸರ್ ಇಲ್ಲಿ ಆನೆ ಇದೆ, ಇಂಥದ್ದೇ ಆನೆ, ಸ್ವಲ್ಪ ಮಾಹಿತಿ ಕೊಡ್ತಾರೆ ಮೇಲೆ ಹತ್ತಿ ಕೂತು.